ಅಭಿನಯದ ರಾಜ್ಕುಮಾರ ಸಿನಿಮಾ ಬಿಡುಗಡೆಗೊಂಡು ಭರ್ಜರಿ ಓಪನಿಂಗ್ ಪಡೆದುಕೊಂಡಿದೆ. ತೆರೆ ಕಂಡ ಎಲ್ಲಾ ಚಿತ್ರಮಂದಿರಗಳ ಮುಂದೆ ಹೌಸ್ಫುಲ್ ಬೋರ್ಡ್ ಹಾಕಲಾಗಿದೆ. ಅಂತೂ ರಾಜ್ಕುಮಾರ ತನ್ನ ಆಡಳಿತವನ್ನ ಸಲೀಸಾಗಿ ಯಾರ ಭಯವೂ ಇಲ್ಲದೆ ಶುರು ಮಾಡಿದ್ದಾನೆ. ಆದ್ರೆ ಇಷ್ಟಕ್ಕೆಲ್ಲ ಒಂದು ಬಲವಾದ ಕಾರಣ ಇದೆ. ಅದುವೇ ದರ್ಶನ್ ಅಭಿನಯದ ಚಕ್ರವರ್ತಿ ಸಿನಿಮಾ ಬಿಡುಗಡೆ ದಿಢೀರ್ ಅಂತ ಮುಂದಕ್ಕೆ ಹೋಗಿರೋದು. ಮೂಲಗಳ ಪ್ರಕಾರ ಮಾರ್ಚ್ ಮಧ್ಯದಲ್ಲಿ ತೆರೆಗೆ ಬರಬೇಕಾಗಿದ್ದ ಚಕ್ರವರ್ತಿ ಸಿನಿಮಾ ಗೆಳೆಯ ಪುನೀತ್ ಅಭಿನಯದ ರಾಜ್ಕುಮಾರ ತೆರೆ ಕಂಡ ವಾರದಲ್ಲಿ ಬರಲಿದೆ ಅನ್ನೋ ಸುದ್ದಿ ಇತ್ತು. ಆದ್ರೆ ಪುನೀತ್ ಅವರ ಸಿನಿಮಾದ ಜೊತೆ ವಾರದಲ್ಲಿ ತೆರೆಗೆ ಬಂದ್ರೂ ಅಭಿಮಾನಿಗಳಲ್ಲಿ ಗೊಂದಲ ಶುರುವಾಗಬಹುದು ಮತ್ತು ಚಿತ್ರಮಂದಿರಗಳ ಸಮಸ್ಯೆ ಎದುರಾಗಬಹುದು ಎಂದು 3 ವಾರ ಮುನ್ನಕ್ಕೆ ಹೋದ ಚಕ್ರವರ್ತಿ ತಂಡ ಏಪ್ರಿಲ್ 10ಕ್ಕೆ ಬರುವುದು ಕೂಡ ಪಕ್ಕಾ ಆಗಿಲ್ಲ. ಹೀಗೆ ದರ್ಶನ್ ಅಭಿನಯದ ಚಕ್ರವರ್ತಿ ರಿಲೀಸ್ ನಲ್ಲಾದ ಒಂದು ಟ್ವಿಸ್ಟ್ ಈಗ ಪುನೀತ್ ಅಭಿನಯದ ರಾಜ್ಕುಮಾರ ಸಿನಿಮಾಕ್ಕೆ ಗಿಫ್ಟ್ ಆಗಿ ಪರಿಣಮಿಸಿದೆ. ಇವೆಲ್ಲ ಕಾರಣದಿಂದ ರಾಜ್ಕುಮಾರನ ಹವಾ ಗಾಂಧಿನಗರದಲ್ಲಿ ಭರ್ಜರಿಯಾಗಿ ಹರಿದಾಡುತ್ತಿದೆ. ಅಂತೂ ಗೆಳೆಯರಿಬ್ಬರ ಈ ಸ್ನೇಹ ಹೀಗೆ ಮುಂದುವರಿಯಲಿ ಅನ್ನೋದು ನಮ್ಮೆಲ್ಲರ ಆಶಯ. ಹೆಚ್ಚಿನ ಸಿನಿಮಾ ಮಾಹಿತಿಗಳಿಗಾಗಿ ಸಿನಿ ಸರ್ಕಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.